ಶಾಪ್ ಗೊಬ್ಬರಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತೈತೆ ಸರ್ ನಿಮಗೆ? ಸರ್ ಅದರಲ್ಲಿ ಮೊದಲು ಯೂರಿಯಾ ಹಾಕ್ತಿದ್ದೋ ನಾವು 17-20 ಸ್ವಲ್ಪ ಮಿಕ್ಸ್ ಮಾಡಿ ಕೊಡ್ತಿದ್ದೋ. ಇವಾಗ DNC90 2 ಸಪ್ತ ಆಗ್ತದೀವಲ್ಲ, ಗೂಡು ಇಳುವರಿಯಿಂದ ಬರ್ತದೆ, ಇದು ತೋಟದ ಸೊಪ್ಪು ಚೆನ್ನಾಗಿ ಬರ್ತದೆ. ಓಕೆ, ಮುಂಚೆ ನೀವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಬೇಕಾದ್ರೆ ಇವೆ ಚಾವಟಿ ರೋಗ ಮತ್ತು ಕುಡಿ ಹುಳ ಮೇಯೋ ಅಂಥದ್ದು, ಗೆದ್ಲು, ಈ ಥರ ಎಲ್ಲ ಸ್ಟಾರ್ಟ್ ಆಗ್ತಾ ಇತ್ತು ನಿಮಗೆ. ಹೌದು. ಬಟ್ ಇದು ಸಾವಯವ ಗೊಬ್ಬರ ಯೂಸ್ ಮಾಡಾದ್ಮೇಲೆ ನಿಮಗೆ ಕುಡಿಯೋದು ತಾಕತ್ತಲ್ಲಿ ಕಿತ್ಕೊಬರ್ತದೆ ತಿರ್ಗಾ ಹೊಸದಾಗೆ. ಓಕೆ, ಹೊಸ ಕುಡಿ ಬರ್ತಾ ಇರ್ತದೆ. ಹಳೆ ಕುಡಿ ಇದಾದ್ರೂ ಎಲೆ ಚೆನ್ನಾಗಿ ಬಂದಿರ್ತದೆ. ಇವಾಗ ಕೆಳಗಡೆ ಏನು ಹಣ್ಣೆಲ್ಲ ಆಗಲ್ಲ ಸೊಪ್ಪು. ಸರ್ ನೋಡಿ ಸ್ನೇಹಿತರೆ, ಈ ಸೊಪ್ಪು ಮಿನಿಮಮ್ ಇಲ್ಲ ಅಂದ್ರೆ ಮುಂಚೆ ನಾರ್ಮಲ್ ಯೂರಿಯಾ ಮತ್ತು DAP 10-26 ಯೂಸ್ ಮಾಡೋದ್ರಿಂದ ಸೊ ಎಲೆಗಳು ಅಷ್ಟೇ ಅಗಲನೂ ಇರ್ತಾ ಇರಲಿಲ್ಲ, ಮತ್ತು ಸೊಪ್ಪು ಕೂಡ ಒದಗ್ತಾ ಇರಲಿಲ್ಲ. ಎಷ್ಟು ಮಟ್ಟೆ ಮಿಸ್ತೈತೆ ಸರ್ ಮುಂಚೆ? ಸರ್ ಇದು ಒಟ್ಟಲ್ಲಿ 25 ಮಟ್ಟೆ ಆಗ್ತಿದೆ ಮೇಯ್ಸಿಕೆ. ಓಕೆ, ಇವಾಗ 20 ಇವಾಗ ಇದೆ 35 ಮಟ್ಟೆ 37 ಮಟ್ಟೆ ತಂದಿದ್ವಿ. 25 ಮಟ್ಟೆ ಮೇಯಿಸ್ತಾ ಇರ್ತಕ್ಕಂಥ ತೋಟ ಇವಾಗ 37ವರೆ ಮೇಯಿಸೋ ಹಂತಕ್ಕೆ ಬಂದಿದೆ. ಹೌದಲ್ವಾ? ಓಕೆ ಸರ್, ಹೆಂಗೆ ಅನಿಸ್ತೈತೆ? ಖುಷಿ ಆಗ್ತೈತಾ? ಖುಷಿ. ಏನೇನು ಯೂಸ್ ಮಾಡಿದ್ದೀರಾ ಸರ್ ಈ ತೋಟಕ್ಕೆ? ಸರ್ ಇವಾಗ ಇದಕ್ಕೆ ಬರೀ DNC90 ಮಾತ್ರ ಹಾಕಿದ್ದೀವಿ. ಓಕೆ, ಜೊತೆಗೆ ಸ್ವಲ್ಪ ಒಂದು 5 kg 10 kg ಮಾತ್ರ ಯೂರಿಯಾ ಕೊಟ್ಟಿದ್ದೀವಿ ಅಷ್ಟೇ. ಓಕೆ, ಅದ್ರ ಬಿಟ್ಟು ಏನು ಹೊರಗಡೆ ಕೊಡಲಿಲ್ಲ. ಮುಂಚೆ ಎಷ್ಟು ಗೊಬ್ಬರ ಯೂಸ್ ಮಾಡ್ತಾ ಇದ್ರಿ? ಮುಂಚೆ 2 ಬ್ಯಾಗ್ ಯೂರಿಯಾ ಹಾಕ್ತಿದ್ದೋ ಇದೇ ಜಾಗಕ್ಕೆ. ಈಗ ಯೂರಿಯಾ ನಿಲ್ಲಿಸ್ಬಿಟ್ಟಿದ್ದೀವಿ ಸರ್. ಯೂರಿಯಾ ಓಕೆ, ಕಂಪ್ಲೀಟ್ ಯೂರಿಯಾ 100 kg ಯೂಸ್ ಮಾಡೋ ಜಾಗದಲ್ಲಿ ಇವಾಗ 10 kg ಬಂದಿದ್ದೀರಾ. ಕೆಮಿಕಲ್ನ 90% ಕಮ್ಮಿ ಮಾಡಿದ್ದೀರಾ. ಹೌದು. ಓಕೆ, ಇವಾಗ ಮುಂಚೆ ಆ ಯೂರಿಯಾ ಹಾಕಿದ್ಮೇಲೆ ಚಂದ್ರಿಕೆ ಮೇಲೆ ಎಲ್ಲ ನಿಮಗೆ ಸರಿಯಾಗಿ ಗೂಡು ಕಟ್ತಾ ಇರಲಿಲ್ಲ. ಗೂಡಲ್ಲಿ ಮಾರ್ಕೆಟಲ್ಲಿ ತೂಕನೂ ಬರ್ತಿರ್ಲಿಲ್ಲ, ರೈಟು ಆಯ್ತಿರ್ಲಿಲ್ಲ. ಇವಾಗ ರೈಟು ಆಯ್ತದೆ, ತೂಕನೂ ಬರ್ತದೆ. ಓಕೆ, ಇಳುವರಿನೂ ಚೆನ್ನಾಗಿ ಬರ್ತೈತೆ ನಿಮಗೆ. ಚಂದ್ರಿಕೆ ಮೇಲೂ ಕೂಡ ಹುಳ ಚೆನ್ನಾಗಿ ಗೂಡು ಕಟ್ತೈತೆ, ಆಕ್ಲಿ ಗೂಡು ಕಮ್ಮಿ ಆಗ್ತೈತೆ, ರೈಟು ಕೂಡ ತುಂಬ ಚೆನ್ನಾಗಿ ಸಿಗ್ತೈತೆ. ಹೌದಲ್ವ ಸರ್? ನೋಡಿ ಸ್ನೇಹಿತರೆ, ಸೊಪ್ಪು ನೋಡಿ ಎಷ್ಟು ಅಗಲ ಇದೆ. ಮಿನಿಮಮ್ ಇಲ್ಲ ಅಂದರೂ 6-7 ಗ್ರಾಮ್ ಬರ್ತದೆ ಈ ಸೊಪ್ಪು. ಎಷ್ಟು ರಫ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನೋಡ್ಬೋದು. ಸೊ ಯಾಕಂದರೆ ಸಾವಯವ ಗೊಬ್ಬರ ಯೂಸ್ ಮಾಡ್ತಾ ನಿಮ್ಗೆ ಏನಾಗುತ್ತೆ ಅಂದರೆ ಜಸ್ಟ್ ಈ ಒಂದು ರೇಷ್ಮೆ ಗಿಡಕ್ಕೆ ನೀರು ಕಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಸೊಪ್ಪು ಬರ್ತದೆ. ನಾವು ಈ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾ ಇರೋದ್ರಿಂದ ನೋಡಿ ಇವತ್ತು ಒಂದು 25 ಮಟ್ಟೆ ಮೇಯಿಸೋವಂಥ ಒಂದು ಭೂಮಿ ನೆಕ್ಸ್ಟು ಒಂದು 6 ತಿಂಗಳು ಬಿಟ್ಟರೆ ನಿಮ್ಗೆ 20 ಮಟ್ಟೆ ಕೂಡ ಮೇಯಿಸಲ್ಲ. ಬಿಕಾಸ್ ಆಫ್ ಕೆಮಿಕಲ್ ಅತಿ ಹೆಚ್ಚು ಯೂಸ್ ಮಾಡೋದ್ರಿಂದ ಭೂಮಿನೂ ತನ್ನ ಶಕ್ತಿನ ಕಳ್ಕೊತದೆ, ಜೊತೆಗೆ ನಿಮಗೆ ರೋಗಗಳು ಜಾಸ್ತಿ ಆಗುತ್ತೆ. ಮಳೆ ಬರ್ತದೆ ನೋಡ್ಬೋದು ಈ ಕಡೆನೂ ಕೂಡ. ಸೊ ನಾನು ಹೇಳೋದು ರೈತರಿಗೆ ಇಷ್ಟೇ, ಇವಾಗ ಏನು ಆಲ್ರೆಡಿ ಸರ್ಕಾರಿ ಗೊಬ್ಬರಗಳು ಯೂಸ್ ಮಾಡ್ತಾ ಇದ್ರಲ್ಲ, ಸೊ ಮೊದಲನೇ ಹಂತದಲ್ಲಿ 50% ಕಮ್ಮಿ ಮಾಡಿಕೊಂಡು ಈ ಒಂದು ಸಾವಯವ ಗೊಬ್ಬರ ಯೂಸ್ ಮಾಡೋದ್ರಿಂದ ನಿಮ್ಗೆ ಹಂತವಾಗಿ ಕೂಡ ಕೆಮಿಕಲ್ನ ಕಮ್ಮಿ ಮಾಡಿಕೊಂಡು ಒಂದು ಒಳ್ಳೆಯ ಉತ್ತಮವಾದ ಇಳುವರಿನೂ ತಗೋಬೋದು. ಸೊ ನಮ್ಮದು ಶಾಪ್ ಗೊಬ್ಬರ ಯೂಸ್ ಮಾಡೋದ್ರಿಂದ ಏನಂದ ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟು ಕೂಡ ಬರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ರೋಗಗಳು ಕೂಡ ಕಮ್ಮಿ ಆಗುತ್ತೆ, ಗೂಡು ಕೂಡ ತುಂಬ ಚೆನ್ನಾಗಿ